ಓಂ ಶಾಂತಿ. ದಿನಾಂಕ 29/5/2024 ಮಹಾವಾಕ್ಯಗಳು. मीठे बच्चे, याद से याद मिलती है। जो बच्चे प्यार से बाप को याद करते हैं उनकी कशिश बाप को भी होती है। ಮಧುರ ಮಕ್ಕಳೇ, ನೆನಪಿನಿಂದ ನೆನಪು ಸಿಗ್ತದೆ. ಯಾವ ಮಕ್ಕಳು ಪ್ರೀತಿಯಿಂದ ತಂದೆನ ನೆನಪು ಮಾಡ್ಕೊಳ್ತಾರೆ ಅವರ ಆಕರ್ಷಣೆ ತಂದೆಗೂ ಆಗ್ತದೆ. प्रश्न, तुम्हारे परिपक्व अवस्था की निशानी क्या है? उस अवस्था को पाने का पुरुषार्थ सुनाओ. ನಮ್ಮ ಪರಿಪಕ್ವ ಅವಸ್ಥೆ ಲಕ್ಷಣವೇನು ಅಂತ ಕೇಳ್ತಿದ್ದಾರೆ ತಂದೆ. ಆ ಅವಸ್ಥೆಯನ್ನು ಪಡೆದುಕೊಳ್ಳಲು ಪುರುಷಾರ್ಥವೇನು? उत्तर, जब तुम बच्चों की परिपक्व अवस्था होंगी तो सब कर्मेंद्रियां शीतल हो जाएंगी. कर्मेंद्रियों से कोई उल्टा कर्म नहीं होगा. ಯಾವಾಗ ನಾವು ಮಕ್ಕಳದ್ದು ಪರಿಪಕ್ವ ಅವಸ್ಥೆ ಆಗ್ತದೆ ಆಗ ಎಲ್ಲ ಕರ್ಮೇಂದ್ರಿಯಗಳು ಶೀತಲವಾಗ್ತದೆ. ಕರ್ಮೇಂದ್ರಿಯಗಳಿಂದ ಯಾವುದೇ ಉಲ್ಟಾ ಕರ್ಮ ಆಗೋದಿಲ್ಲ. अवस्था अचल अडोल बन जाएंगी. इस समय की अडोल अवस्था से 21 जन्म के लिए कर्मेंद्रियां वश हो जाएंगी. ಅವಸ್ಥೆ ಅಚಲ ಅಢೋಲವಾಗ್ತದೆ. ಈ ಸಮಯದಲ್ಲಿ ಅಢೋಲ ಅವಸ್ಥೆಯಿಂದ 21 ಜನ್ಮಗಳವರೆಗೆ ಕರ್ಮೇಂದ್ರಿಯಗಳು ವಶವಾಗ್ತದೆ. इस अवस्था को पाने के लिए अपनी जांच रखो, नोट करने से सावधान रहेंगे. योग बल से ही कर्मेंद्रियों को वश करना है. योग ही तुम्हारे अवस्था को परिपक्व बनाएगा. ಶುಭಾಬ ಹೇಳ್ತಾರೆ, ಈ ಅವಸ್ಥೆಯನ್ನು ಪಡೆದುಕೊಳ್ಳಲು ತಮ್ಮನ್ನು ಪರಿಶೀಲಿಸಿಕೊಳ್ಬೇಕು. ನೋಟ್ ಮಾಡಿಕೊಳ್ಳೋದ್ರಿಂದ ಎಚ್ಚರಿಕೆಯಲ್ಲಿರ್ತೀರಿ. ಯೋಗ ಬಲದಿಂದ ಕರ್ಮೇಂದ್ರಗಳನ್ನು ವಶ ಮಾಡಿಕೊಳ್ಳಬೇಕು. ಯೋಗ ನಿಮ್ಮ ಅವಸ್ಥೆಯನ್ನು ಪರಿಪಕ್ವ ಮಾಡುತ್ತದೆ. ಓಂ ಶಾಂತಿ. यह है याद की यात्रा. सभी बच्चे इस यात्रा पर रहते हैं, सिर्फ तुम यहाँ नज़दीक में हो. ನೆನಪಿನ ಯಾತ್ರೆ ಇದು. ಎಲ್ಲ ಮಕ್ಕಳು ಈ ಯಾತ್ರೆಯಲ್ಲಿ ಇರ್ತಾರೆ, ಕೇವಲ ತಾವು ಇಲ್ಲಿ ಹತ್ತಿರದಲ್ಲಿ ಇದ್ದೀರಿ ಅಂತ ಬಾಬಾ ಹೇಳ್ತಾರೆ. जो जो जहाँ भी है बाप को याद करते हैं तो वह ऑटोमेटिकली नज़दीक आ जाते हैं. जैसे चंद्रमा के आगे कोई सितारे बहुत नज़दीक होते हैं, कोई बहुत चमकते हैं, कोई नज़दीक कोई दूर भी होते हैं. ಯಾರ್ಯಾರು ಎಲ್ಲಿರ್ತಾರೆ ತಂದೆಯ ನೆನಪು ಮಾಡ್ತಾ ಇರ್ತಾರೆ, ಆಟೋಮೆಟಿಕ್ಕಾಗಿ ಅವರು ಹತ್ತಿರ ಬಂದುಬಿಡ್ತಾರಲ್ವ. ಹೇಗೆ ಚಂದ್ರನ ಎದುರುಗಡೆಗೆ ಕೆಲವೊಂದು ನಕ್ಷತ್ರಗಳನ್ನು ನೋಡಿದಾಗ ಬಹಳ ಹತ್ತಿರದಲ್ಲಿದೆ ಅಂತ ಅನ್ನಿಸ್ತದೆ, ಕೆಲವೊಂದು ಬಹಳ ಚೆನ್ನಾಗಿ ಹೊಳಪನ್ನು ಕೊಡುತ್ತದೆ, ಕೆಲವೊಂದು ಹತ್ತಿರ ಕೆಲವೊಂದು ದೂರದಲ್ಲಿ ಇರ್ತದೆ. देखने में आता है यह स्टार बहुत चमकता है, यह बहुत नज़दीक है, यह तो चमकता ही नहीं है. ನೋಡ್ತಾ ಇರ್ತಾರಲ್ವ, ಈ ನಕ್ಷತ್ರ ಎಷ್ಟು ಹೊಳಿತಾ ಇದೆ ಅಂತ ನೋಡ್ತಿರ್ತಾರೆ, ಇದು ಬಹಳನೇ ಹತ್ತಿರದಲ್ಲಿದೆ ಅಂತಲೂ ನೋಡ್ತಾರೆ, ಇದು ಹೊಳಿತಾನೇ ಇಲ್ವಲ್ಲ ಇದನ್ನೂ ಸಹ ನೋಡ್ತಾರೆ. तुम्हारा भी गायन है, तुम हो ज्ञान और योग के सितारे. ज्ञान सूर्य मिला है बच्चों को, बाप बच्चों को ही याद करते हैं. ತಂದೆ ತಿಳಿಸ್ಕೊಡ್ತಾ ಇದ್ದಾರೆ ಮಕ್ಕಳಿಗೆ, ತಮ್ಮದೇ ಗಾಯನ, ಜ್ಞಾನ ಮತ್ತು ಯೋಗದಲ್ಲಿ ಇರ್ತಕ್ಕಂಥ ನಕ್ಷತ್ರಗಳು ತಾವೇ ಆಗಿದ್ದೀರಿ. ಜ್ಞಾನ ಸೂರ್ಯ ಸಿಕ್ಕಿದರೆ ಮಕ್ಕಳಿಗೆ, ತಂದೆ ಮಕ್ಕಳನ್ನು ನೆನಪು ಮಾಡ್ಕೊಳ್ತಿದ್ದಾರೆ. ಜೋ ಸರ್ವಿಸೇಬಲ್ ಬಚ್ಚೆ ಹೈ, ಯಾರು ಸರ್ವಿಸೇಬಲ್ ಮಕ್ಕಳಿದ್ದಾರೆ. बाप है सर्वशक्तिमान, उस बाप को ही याद करते हैं तो सदा याद से याद मिलती है.
जहाँ जहाँ ऐसे ऐसे सर्विसेबल बच्चे हैं तो ಜ್ಞಾನ ಸೂರ್ಯ ಬಾಪು ಬಿ ಉನ್ಹೋಂಕೋ ಯಾದ್ ಕರ್ತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ. ತಂದೆಯನ್ನು ನೆನಪು ಮಾಡ್ಕೊಳ್ತಾರೆ, ನೆನಪಿನಿಂದ ನೆನಪೇ ಸಿಗ್ತದಲ್ವ. ಎಲ್ಲೆಲ್ಲಿ ಈ ರೀತಿಯಾಗಿ ಸರ್ವಿಸೇಬಲ್ ಮಕ್ಕಳಿದ್ದಾರೆ, ಜ್ಞಾನ ಸೂರ್ಯ ತಂದೆ ಅವರನ್ನು ನೆನಪು ಮಾಡಿಕೊಳ್ತಾರೆ. ಬಚ್ಚೆ ಬಿ ಯಾದ್ ಕರ್ತೆ ಹೇ, ಮಕ್ಕಳು ಕೂಡ ನೆನಪು ಮಾಡ್ಕೊಳ್ತಾರೆ ಅಂತ ಬಾಬಾ ಹೇಳ್ತಾರೆ. जो बच्चे याद नहीं करते उनको बाप भी याद नहीं करते, उनको बाप की याद भी नहीं पहुंचती है, याद से याद जरूर मिलती है. ಯಾವ ಮಕ್ಕಳು ನೆನಪು ಮಾಡೋದಿಲ್ಲ, ಉನ್ಕೋ ಬಾಪಿ ಯಾದ್ ನಹಿ ಕರ್ತಿ, ಅವರು ತಂದೆಯೂ ಕೂಡ ನೆನಪಿಗೆ ಬರೋದಿಲ್ಲ, ಮಾಡೋದಿಲ್ಲ. ತಂದೆ ನೆನಪು ಸಹ ತಲುಪೋದಿಲ್ಲ. ನೆನಪಿತ್ತು ಅಂತಂದರೆ ನೆನಪು ಖಂಡಿತವಾಗಿಯೂ ಸಿಗ್ತದಲ್ವ ಅಂತ ಹೇಳ್ತಾರೆ ತಂದೆ. ಬಚ್ಚೋಂಕೋ ಬಿ ಯಾದ್ ಕರ್ನಾ ಹೈ, ಮಕ್ಕಳು ತಂದೆನ ನೆನಪು ಮಾಡ್ಕೊಳ್ಬೇಕಲ್ವ. ಬಚ್ಚೆ ಪೂಚ್ತೆ ಹೈ ಬಾಬಾ ಆಪ್ ಹಮ್ಕೋ ಯಾದ್ ಕರ್ತೆ ಹೇ, ಮಕ್ಕಳು ಕೇಳ್ತಾರಂತೆ, ಬಾಬಾ ತಾವು ನಮ್ಮನ್ನು ನೆನಪು ಮಾಡ್ಕೊಳ್ತೀರಾ ಅಂತ ಕೇಳ್ತಿದ್ದಾರೆ. ಬಾಪ್ ಕಹತೆ ಹೈ ಕ್ಯೂ ನಿಹಿ, ತಂದೆ ಹೇಳ್ತಿದ್ದಾರೆ ಯಾಕಿಲ್ಲ. इस रीति बाप क्यों नहीं याद करते, जो जाति पवित्र है और बाप से बहुत प्यार है तो कशिश भी ऐसे करते हैं. ಈ ರೀತಿಯಿಂದ ತಂದೆಯನ್ನು ಯಾಕೆ ನೆನಪು ಮಾಡೋದಿಲ್ಲ. ಯಾರು ಜಾಸ್ತಿ ಪವಿತ್ರ ಇದ್ದಾರೆ, ತಂದೆಯೊಂದಿಗೆ ಬಹಳ ಪ್ರೀತಿ ಇಟ್ಕೊಳ್ತಾರೆ, ಹಾಗೆಯೇ ಅವರು ಪರಿಶೀಲನೆಯೂ ಕೂಡ ಮಾಡ್ಕೊಳ್ತಾರೆ. हर एक अपने से पूछे कि हम कहाँ तक बाबा को याद करते हैं. एक की याद में रहने से फिर यह पुरानी दुनिया भूल जाती है. ಪ್ರತಿಯೊಬ್ಬರು ಸಹ ತಮ್ಮನ್ನು ತಾವು ಕೇಳ್ಕೊಳ್ಳಿ, ನಾನು ಎಷ್ಟರ ಮಟ್ಟಿಗೆ ತಂದೆಯ ನೆನಪಿನಲ್ಲಿ ಇರ್ತೇನೆ, ನೆನಪು ಮಾಡ್ಕೊಳ್ತೇನೆ ಅಂತ ನೋಡ್ಕೊಳ್ಳಿ. ಒಬ್ಬನ ನೆನಪಿನಲ್ಲಿ ಇದ್ರಿ ಅಂತಂದರೆ ಹಳೆಯ ಜಗತ್ತು ತಾನಾಗಿಯೇ ಮರೆತು ಹೋಗ್ತದೆ. बाप को ही याद करते करते जाकर मिलते हैं, अब मिलने का समय आया हुआ है. ತಂದೆಯನ್ನು ನೆನಪು ಮಾಡ್ತಾ ಮಾಡ್ತಾ ನಾವೇನು ಮಾಡ್ತೇವೆ, ಮಿಲನ ಮಾಡಿಬಿಡ್ತೇವೆ, ಹತ್ತಿರ ಇದ್ದು ಬಿಡ್ತೇವೆ. ಈಗ ಮಿಲನದ ಸಮಯನೂ ಕೂಡ ಬಂತು. ड्रामा का राज भी बाप ने समझाया है. बाप आते ही आकर बच्चों को अपना रूहानी बच्चा बनाते हैं. पति से पावन कैसे बनो ಸೊ ಸಿಕ್ಕಾತೆ ಹೇ. ಶಿವ ತಂದೆಯವರು ಹೇಳ್ತಿದ್ದಾರೆ ಮಕ್ಕಳಿಗೆ, ಇಲ್ಲಿ ತಂದೆಯನ್ನು ನೆನಪು ಮಾಡ್ತಾ ಮಾಡ್ತಾ ನಾವೇನು ಮಾಡ್ತೇವೆ, ಹತ್ತಿರದಲ್ಲಿ ಬಂದು ಮಿಲನ ಮಾಡ್ತೇವೆ. ಈಗ ಮಿಲನದ ಸಮಯನೂ ಕೂಡ ಬಂತು. ನಾಟಕದ ರಹಸ್ಯವನ್ನು ತಂದೆ ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ತಂದೆ ಬರ್ತಾರೆ, ಬಂದು ಮಕ್ಕಳಿಗೆ ತಮ್ಮ ಆತ್ಮಿಕ ಮಕ್ಕಳನ್ನಾಗಿ ಮಾಡಿಕೊಳ್ತಾ ಇದ್ದಾರೆ. ಪತಿ ಸೆ ಪಾವನ್ ಕೈಸೆ ಬನೋ ಸೊ ಸಿಕ್ಕಾತೆ ಹೇ, ಪತಿತರಿಂದ ಪಾವನರು ಹೇಗಾಗ್ತಾರೆ ಸೊ ಅದನ್ನು ಸಹ ಇಲ್ಲಿ ಕಲಿಸ್ಕೊಡ್ತಾರಲ್ವ. ಬಾಪ್ ತೋ ಏಕ್ ಹಿ ಹೈ, ಉನ್ಕೋ ಹಿ ಸಬ್ ಯಾದ್ ಕರ್ತೆ ಹೈ, ಪರಂತು ಯಾದ್ ಸಬ್ಕೋ ನಂಬರ್ವಾರ್ ಅಪನೆ ಅಪನೆ ಪುರುಷಾರ್ಥಾನುಸಾರ ಮಿಲ್ತಿ ಹೈ. ಜಿतना बहुत याद करेंगे वह जैसे कि सामने खड़े है. ಶಿವತಂದೆಯವರು ಹೇಳ್ತಾ ಇದ್ದಾರೆ ಮಕ್ಕಳಿಗೆ, ತಂದೆ ಒಬ್ಬರೇ, ಅವರನ್ನು ಎಲ್ಲರೂ ಕೂಡ ನೆನಪು ಮಾಡ್ಕೊಳ್ತಾರೆ. ಆದರೆ ನೆನಪು ಎಲ್ಲರದು ನಂಬರ್ ವಾರಾಗಿ ತಮ್ಮ ತಮ್ಮ ಪುರುಷಾರ್ಥಕ್ಕೆ ತಕ್ಕಂತೆ ಸಿಗ್ತದೆ. ಎಷ್ಟು ಬಹಳಷ್ಟು ಯಾರು ನೆನಪು ಮಾಡ್ಕೊಳ್ತಾರೆ ಅವರಿಗೆ ಎದುರುಗಡೆನೇ ನಿಂತಿದ್ದಾರೆ ಅಂತ ಅನುಭವ ಮಾಡ್ತಾರೆ. ಕರ್ಮಾತೀತ ಅವಸ್ಥಾ ಬಿ ಐಸಿ ಹೋನಿ ಚಾಹಿ, ಕರ್ಮಾತೀತ ಅವಸ್ಥೆನೂ ಕೂಡ ಹೀಗೆ ಇರಬೇಕು ಅಂತ ಹೇಳ್ತಿದ್ದಾರೆ. ಜಿತನಾ ಯಾದ್ ಕರೆಂಗೆ कर्मेंद्रिया चंचल नहीं होंगी, कर्मेंद्रिया चंचल बहुत होती है ना, इसको ही माया कहा जाता है. ಎಷ್ಟು ನೆನಪು ಮಾಡ್ಕೊಳ್ತೀರಿ ಕರ್ಮೇಂದ್ರಿಯ ಚಂಚಲ ಆಗೋದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಕರ್ಮೇಂದ್ರಿಯಗಳ ಚಂಚಲ ಬಹಳಷ್ಟು ಇರ್ತದಲ್ವ, ಇದನ್ನೇ ಮಾಯೆ ಅಂತ ಹೇಳಲಾಗ್ತದೆ. ಕರ್ಮೇಂದ್ರಿಯೋ ಸೆ ಕುಚ್ ಭಿ ಖರಾಬ್ ಕರ್ಮ ನಾ ಹೋ, ಕರ್ಮೇಂದ್ರಿಯಗಳಿಂದ ಯಾವ ಕೆಟ್ಟ ಕರ್ಮನೂ ಕೂಡ ಆಗಬಾರದು. ಯಹ ಯೋಗ ಬಲ್ ಸೆ कर्मेंद्रियों को वश करना है, वो लोग तो
दवाइयों से वश करते हैं। बच्चे कहते हैं बाबा ये क्यों नहीं वश होती है। ಇಲ್ಲಿ ಯೋಗ ಬಲದಿಂದ ಕರ್ಮೇಂದ್ರಿಯಗಳನ್ನು ವಶ ಮಾಡಿಕೊಳ್ಳಬೇಕು. ಜನರು ಏನು ಮಾಡ್ತಾರಲ್ಲಿ ಔಷಧಿಗಳನ್ನು ತಮ್ಮ ವಶ ಮಾಡ್ಕೊಳ್ತಾರಂತೆ. ಮಕ್ಕಳು ಹೇಳ್ತಾರಲ್ವ ಬಾಬಾ ಯಾಕೆ ಇಲ್ಲಿ ವಶ ಆಗ್ತಾ ಇಲ್ಲ ಅಂತ ಕೇಳ್ತಾರೆ. बाप कहते हैं तुम जितना याद करेंगे उतना कर्मेंद्रिय वश हो जाएंगे. इसको कहा जाता है कर्मातीತ ಅವಸ್ಥಾ. ತಂದೆ ತಿಳಿಸ್ಕೊಡ್ತಿದ್ದಾರೆ, ತಾವು ಎಷ್ಟು ನೆನಪು ಮಾಡ್ಕೊಳ್ತೀರಿ ಅಷ್ಟು ಕರ್ಮೇಂದ್ರಿಯಗಳು ನಿಮ್ಮ ವಶದಲ್ಲಿ ಬರ್ತದೆ. ಇದಕ್ಕೆ ಹೇಳಲಾಗ್ತದೆ ಕರ್ಮಾತೀತ ಅವಸ್ಥೆ. यह सिर्फ याद की यात्रा से ही होता है. इसलिए भारत का प्राचीन राजयोग गाया हुआ है. सो तो ಭಗವಾನ್ ही ಸಿಖಲಾಯेंगे. ಶಿವ ತಂದೆಯವ್ರ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ, ಇಲ್ಲಿ ಕೇವಲ ನೆನಪಿನ ಯಾತ್ರೆಯಿಂದ ಆಗ್ತದೆ. ಅದಕ್ಕಾಗಿ ಭಾರತಕ್ಕೆ ಪ್ರಾಚೀನ ರಾಜಯೋಗ ಅಂತ ಗಾಯನ ಇದೆ ತಾನೇ, ಅದು ಕೂಡ ಭಗವಂತನೇ ಕಲಿಸಿಕೊಡುವಂಥದ್ದಾಗಿರ್ತದೆ. ಭಗವಾನ್ ಸಿಖಲಾತೆ ಹಿ ಅಪ್ಪನೇ ಬಚ್ಚೋಂಕೋ. ಭಗವಂತ ಇವತ್ತು ಕಲಿಸ್ಕೊಡ್ತಾ ಇದ್ದಾರೆ ತನ್ನ ಮಕ್ಕಳಿಗಾಗಿ ಅಂತ ಬಾಬಾ ಹೇಳ್ತಿದ್ದಾರೆ. ತುಮ್ಹೆ ಇನ್ ವಿಕಾರಿ ಕರ್ಮೇಂದ್ರಿಯೋಂ ಪರ್ ಯೋಗ ಬಲ್ ಸೆ ಜೀತ್ ಪಾನೆ ಕಾ ಪುರುಷಾರ್ಥ ಕರ್ನಾ ಹೈ. ಬಾಬರವ್ರು ಹೇಳ್ತಿದ್ದಾರೆ, ತಾವು ಈ ವಿಕಾರಿ ಕರ್ಮೇಂದ್ರಿಯಗಳ ಮೇಲೆ ಯೋಗ ಬಲದಿಂದ ಜಯ ಪಡೆದುಕೊಳ್ಳುವಂಥದ್ದನ್ನು ಮಾಡಿಕೊಳ್ಳಬೇಕು, ಪುರುಷಾರ್ಥವನ್ನು ಅಂತ ತಂದೆ ತಿಳಿಸ್ಕೊಡ್ತಿದ್ದಾರೆ. ಸಂಪೂರ್ಣ ಪಿಚಾಡಿ ಮೇ ಹೋಂಗೆ, ಸಂಪೂರ್ಣ ಅಂತ್ಯದಲ್ಲಿನೇ ಆಗ್ತದೆ ಅಂತ ಹೇಳ್ತಾರೆ ತಂದೆ. जब परिपक्व अवस्था होंगी फिर कोई भी कर्मेंद्रिय चंचलता नहीं करेंगी. अभी चंचलता बंद होने से फिर 21 जन्म के लिए कोई भी कर्मेंद्रिय धोखा नहीं देंगे. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಯಾವಾಗ ಪರಿಪಕ್ವ ಅವಸ್ಥೆ ಆಗ್ತದೆ ನಂತರ ಯಾವುದೇ ಕರ್ಮೇಂದ್ರಿಯಗಳು ಚಂಚಲತೆಯಲ್ಲಿ ಬರೋದಿಲ್ಲ. ಈಗ ಚಂಚಲತೆ ಬಂದಾಗೋದ್ರಿಂದ 21 ಜನ್ಮಗಳಿಗೋಸ್ಕರ ಯಾವುದೇ ರೀತಿಯಾಗಿ ಕರ್ಮೇಂದ್ರಿಯಗಳು ನಮಗೆ ಮೋಸ ಮಾಡೋದಿಲ್ಲ, ವಶ ಆಗ್ತಾ ಹೋಗ್ತದೆ ಅಂತ ಹೇಳ್ತಾರೆ ಬಾಬಾ. 21 ಜನ್ಮಕ್ಕೆ ಕರ್ಮೇಂದ್ರಿಯ ವಶ ಹೋ ಜಾತೆ. 21 ಜನ್ಮಗಳವರೆಗೆ ಕರ್ಮೇಂದ್ರಿಯಗಳು ವಶ ಆಗಿಬಿಡ್ತದೆ. ಸಬ್ಸೆ ಮುಖ್ಯ ಹೈ ಕಾಮ್. याद करते करते कर्मेंद्रिय वश होती जाएंगी. अभी कर्मेंद्रियों को वश करने से आधा कल्प के लिए इनाम मिलता है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಮಕ್ಕಳಿಗೆ, ನೆನಪು ಮಾಡ್ತಾ ಮಾಡ್ತಾ ಕರ್ಮೇಂದ್ರಿಯಗಳು ಕೂಡ ವಶ ಆಗ್ತಾ ಹೋಗ್ತದೆ. ಈಗ ಕರ್ಮೇಂದ್ರಿಯಗಳನ್ನ ವಶ ಮಾಡಿಕೊಳ್ಳೋದ್ರಿಂದ ಅರ್ಧ ಕಲ್ಪದವರೆಗೆ ಬಹುಮಾನನೂ ಕೂಡ ನಿಮಗೆ ಸಿಗ್ತದೆ ಅಂತ ಹೇಳ್ತಿದ್ದಾರೆ. वश नहीं कर सकते है तो फिर पाप रह जाता है. ವಶ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಅಂತಂದರೆ ಮತ್ತೆ ಪಾಪ ಹಾಗೆ ಉಳ್ಕೊಂಡು ಬಿಡ್ತದಲ್ವಾ. तुम्हारे पाप योग बल से कटते जाएंगे. तुम पवित्र होते जाते हो. यह है नंबर 1 सब्जेक्ट. बुलाते भी है पति से पावन होने लिए तो बाप ही आकर पावन बनाते हैं. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ತಮ್ಮ ಪಾಪ ಏನಿದೆ ಯೋಗ ಬಲದಿಂದ ತೊಳೆದು ಹೋಗ್ತದೆ, ಪವಿತ್ರ ಆಗ್ತಾ ಹೋಗ್ತೀರಿ. ನಂಬರ್ 1 ಸಬ್ಜೆಕ್ಟ್ ಇದಾಗಿದೆ. ಕರೆದ್ರಲ್ವ ಪತಿತರಿಂದ ಪಾವನ ಆಗಲಿಕ್ಕೋಸ್ಕರವಾಗಿ ಕರೆದಿದ್ದೀರಿ. ತಂದೆ ಬರ್ತಾರೆ, ನಮ್ಮನ್ನು ಪಾವನರನ್ನಾಗಿ ಮಾಡ್ತಾರೆ. ಬಾಪ್ ಹಿ ನಾಲೆಜ್ಫುಲ್ ಹೈ. ಬಾಪ कहते अपने को आत्मा समझो, बाप को याद करो. ತಂದೆ ನಾಲೆಜ್ಫುಲ್ ಇದ್ದಾರೆ ತಾನೆ. ತಂದೆ ಹೇಳ್ತಾರೆ, ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡಿ ಅಂತಾರೆ. ಯಬಿ ನಾಲೆಡ್ಜ್ ಹೈ, ಇದು ಕೂಡ ಜ್ಞಾನ. ಏಕ್ ಹೈ ಯೋಗ ಕಿ ನಾಲೆಜ್, ದೂಸರಿ ಹೈ 84 ಜನ್ಮೋं के चक्र की नॉलेज. 2 नॉलेज है, फिर उसमें दैवी गुण ऑटोमेटिकली मर्ज है. बच्चे जानते हैं हम मनुष्य से देवता बनते हैं तो दैवी गुण भी ಜರೂರ್ ಧಾರಣ ಕರ್ನೆ ಹೈ. ಒಂದು ಯೋಗದ ಜ್ಞಾನ ಇದೆ ಅಂತ ಹೇಳ್ತಾರೆ, ಮತ್ತೊಂದು 84 ಚಕ್ರದ ಜ್ಞಾನ, ಎರಡೂ ಸಹ ಜ್ಞಾನ ಆಗಿದೆ ಅಂತ ಹೇಳ್ತಾರೆ. ನಂತರ ಅದರಲ್ಲಿ ದೈವಿ ಗುಣಗಳು ಕೂಡ ಆಟೋಮೆಟಿಕಲ್ ಆಗಿ
ಮರ್ಜ್ ಆಗ್ತದಲ್ವಾ ಅಂತ ಹೇಳ್ತಾರೆ ತಂದೆ. बच्चे जानते ही हम मनुष्य से देवता बनते हैं तो दैवी गुण भी जरूर धारण करने हैं, अपनी जांच करनी है, नोट करने से अपने ऊपर सावधान होंगे रहेंगे, अपनी जांच रखेंगे तो कोई भूल नहीं होंगी. बाप खुद कहते हैं मामेकम याद करो. ಮಕ್ಕಳಿಗೆ ಗೊತ್ತಿದೆ ಅಲ್ವಾ, ನಾವು ಮನುಷ್ಯರಿಂದ ದೇವತೆ ಆಗ್ತಾ ಇದ್ದೇವೆ ಎಂದಾಗ ದೈವಿ ಗುಣಗಳನ್ನು ಕೂಡ ನಾವು ಅವಶ್ಯವಾಗಿ ಧಾರಣೆ ಮಾಡಿಕೊಳ್ಳಬೇಕು. ತಮ್ಮನ್ನು ಪರಿಶೀಲಿಸಿಕೊಳ್ಳಿ ಅಂತ ಹೇಳ್ತಿದ್ದಾರೆ. ನೋಟ್ ಮಾಡಿಕೊಳ್ಳೋದರಿಂದ ನಿಮ್ಮ ಮೇಲೆ ನಿಮಗೆ ಎಚ್ಚರಿಕೆ ಚೆನ್ನಾಗಿರ್ತದೆ, ಇಟ್ಕೊಳ್ತೀರಿ ಅಲ್ವಾ ಅಂತ ಹೇಳ್ತಿದ್ದಾರೆ ತಂದೆ. ಬಾಬಾ ಹೇಳ್ತಿದ್ದಾರೆ ನಿಮ್ಮನ್ನು ಪರಿಶೀಲನೆ ಮಾಡ್ಕೊಳ್ತಾ ಇದ್ರಿ ಅಂತಂದರೆ ಬಾಬಾ ಹೇಳ್ತಿದ್ದಾರೆ ಯಾವುದೇ ತಪ್ಪು ನಡೆಯೋದಿಲ್ಲ. ತಂದೆ ಸ್ವತಃ ಹೇಳ್ತಾ ಇದ್ದಾರೆ ನನ್ನೊಬ್ಬನನ್ನು ನೆನಪು ಮಾಡಿ ಅಂತ ಬಾಬಾ ತಿಳಿಸ್ಕೊಡ್ತಿದ್ದಾರೆ. ತುಮ್ನೆ ಹಿ ಮುಜೆ ಬುಲಾಯ ಹೈ, ನೀವೇ ತಾನೇ ನನ್ನನ್ನು ಕರೆದಿದ್ದೀರಿ ಅಂತ ಶುಭಾಬ್ರವ್ರು ತಿಳಿಸ್ಕೊಡ್ತಿದ್ದಾರೆ. ಏಕೆಂದರೆ ತುಮ್ ಜಾನ್ತೆ ಹೋ ಬಾಬಾ ಪತಿತ ಪಾವನ್ ಹೈ ವ ಜಬ್ ಆತೆ ಹೈ ತಭಿ ಯ ಡೈರೆಕ್ಷನ್ ದೇತೆ ಹೈ, ಅಬ್ ಇಸ್ ಡೈರೆಕ್ಷನ್ ಪರ್ ಅಮಲ್ ಕರ್ನಾ ಹೈ ಆತ್ಮಾವೋಂಕೋ. ಬಾಬಾ ಹೇಳ್ತಿದ್ದಾರೆ ಏಕೆಂತಂದರೆ ತಮಗೆ ಗೊತ್ತು ತಂದೆ ಪತಿತ ಪಾವನ ಆಗಿದ್ದಾರೆ. ಯಾವಾಗ ಅವ್ರು ಬರ್ತಾರೆ ಆಗ ಡೈರೆಕ್ಷನ್ ಕೊಡ್ತಾರಲ್ವ. ಈಗ ಇಲ್ಲಿ ಡೈರೆಕ್ಷನ್ಗೆ ತಕ್ಕಂತೆ ನಡೆದು ನಶೆಯಲ್ಲಿ ತಂದುಕೊಳ್ಬೇಕಾಗಿರುವಂಥದ್ದು ಆತ್ಮಗಳು ಅಂತ ಬಾಬಾ ಹೇಳ್ತಿದ್ದಾರೆ. तुम पाठ बजाते हो इस शरीर द्वारा तो बाप को भी जरूर इस शरीर में आना पड़े, यह बहुत वंडरफुल बातें है. त्रिमूर्ति का चित्र क्लियर है. ಬಾಬರವ್ರು ಹೇಳ್ತಿದ್ದಾರೆ ತಂದೆ ಅವಶ್ಯವಾಗಿ ದೇಹದಲ್ಲಿ ಬರಬೇಕಾಗ್ತದೆ. ಬಹಳಷ್ಟು ಅದ್ಭುತ ಮಾತುಗಳನ್ನು ತಂದೆ ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ತ್ರಿಮೂರ್ತಿಯ ಚಿತ್ರ ಎಷ್ಟು ಸ್ಪಷ್ಟ ಇದೆ ಅಂತ ಹೇಳ್ತಿದ್ದಾರೆ. ब्रह्मा तपस्या कर यह बनते हैं, फिर 84 जन्मों के बाद यह बनते हैं. यह भी बुद्धि में याद रहे कि हम ब्राह्मण सो देवता थे, फिर 84 का चक्र लगाया. ಬ್ರಹ್ಮ ತಪಸ್ ಮಾಡಿ ಈ ರೀತಿ ಆಗ್ತಾರಲ್ವ. ನಂತರ 84 ಜನ್ಮಗಳ ನಂತರ ಈ ರೀತಿ ಆಗ್ತಾರೆ. ಬುದ್ಧಿಯಲ್ಲಿ ಇದನ್ನು ತಾವು ನೆನಪಿಟ್ಕೊಳ್ಳಿ, ನಾವು ಬ್ರಾಹ್ಮಣರಿಂದ ದೇವತೆಗಳು ಆಗಿದ್ವಿ, ನಂತರ 84 ಚಕ್ರ ಸುತ್ತಿದ್ವಿ. ಅಬ್ ಫಿರ್ ದೇವತಾ ಬನ್ನೆ ಕೆ ಲಿಯೆ ಆಯೆ ಹೇ, ಈಗ ಪುನಃ ನಾವು ದೇವತೆ ಆಗುವುದಕ್ಕೋಸ್ಕರ ಬಂದಿದ್ದೇವೆ. जब देवताओं की डिनाइस्टी पूरी हो जाती है तो भक्ति मार्ग में भी बहुत प्रेम से उनको याद करते हैं. अब वह बाप तुमको यह पद पाने लिए युक्ति बताते हैं. याद भी बहुत सहज है, सिर्फ सोने का बर्तन चाहिए. ಶಿವ ತಂದೆಯವರು ಹೇಳ್ತಾ ಇದ್ದಾರೆ ಯಾವಾಗ ದೇವತೆಗಳ ದಿನಾಯಿಷ್ಟಿ ಪೂರ್ಣಗೊಳ್ಳುತ್ತದೆ ಆಗ ಭಕ್ತಿ ಮಾರ್ಗದಲ್ಲಿ ಬಹಳ ಪ್ರೇಮದಿಂದ ಅವರನ್ನು ನೆನಪು ಮಾಡ್ಕೊಳ್ತಾರಂತೆ. ಈಗ ತಂದೆ ನಮಗೆ ಪದವಿ ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಯುಕ್ತಿಯನ್ನು ಹೇಳ್ತಾ ಇದ್ದಾರೆ ತಾನೇ. ನೆನಪು ಬಹಳ ಸಹಜವಿದೆ, ಕೇವಲ ಪಾತ್ರೆ ಚಿನ್ನಕ್ಕೆ ಸಮಾನವಾಗಿರಬೇಕು ಅಂತ ಹೇಳ್ತಿದ್ದಾರೆ ತಂದೆ. जितना पुरुषार्थ करेंगे उतनी पॉइंट्स इमर्ज होंगी. ज्ञान भी अच्छा सुनाते रहेंगे, समझेंगे जैसे कि बाबा हमारे में प्रवेश कर मुरली चला रहे हैं. ಎಷ್ಟು ಪುರುಷಾರ್ಥ ಮಾಡ್ತೀರಿ ಅಷ್ಟು ಪಾಯಿಂಟ್ಸ್ಗಳು ತಮ್ಮಲ್ಲಿ ಇಮರ್ಜ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಜ್ಞಾನ ಚೆನ್ನಾಗಿ ಹೇಳ್ತಾ ಇರ್ತೀರಿ ತಾನೇ, ತಿಳ್ಕೊಳ್ತೀರಿ ಹೇಗೆ ತಂದೆ ಇವತ್ತು ನಮ್ಮಲ್ಲಿ ಪ್ರವೇಶ ಮಾಡಿ ಮುರಳಿಯನ್ನು ನಡೆಸ್ತಾ ಇದ್ದಾರೆ ಅಂತ. ತಂದೆಯ ಸಹಯೋಗ ಬಹಳಷ್ಟು ಇದೆಯಲ್ವಾ. ಔರಂಕಾ ಭಿ ಕಲ್ಯಾಣ ಕರ್ನಾ ಹೈ, ಮತ್ತೊಬ್ಬರ ಕಲ್ಯಾಣವನ್ನು ಕೂಡ ನಾವು ಮಾಡಬೇಕು. ಒಬಿ ಡ್ರಾಮಾ ಮೇ ನೂಂದ್ ಹೈ, ಇದು ಕೂಡ ನಾಟಕದಲ್ಲಿ ನಿಗದಿತ. ಏಕ್ ಸೆಕೆಂಡ್ ನಾ ಮಿಲೆ ದೂಸರೆ ಸೆ ಟೈಮ್ ಪಾಸ್ ಹೋತಾ ಜಾತಾ ಹೈ, ಇತನೆ ವರ್ಷ ಇತನೆ ಮಾಸ್ ಕೈಸೆ ಪಾಸ್ ಹೋತೆ ಹೈ, ಶುರು ಸೆ ಲೇಕರ್ ಟೈಮ್ ಪಾಸ್ ಹೋತಾ ಆಯಾ ಹೈ. 1 ಸೆಕೆಂಡ್ ಇದ್ದಂಗೆ ಮತ್ತೊಂದು ಇರೋದಿಲ್ಲ, ಸಮಯ ಪಾಸ್ ಆಗ್ತಾ ಇರ್ತದೆ, ಹೋಗ್ತಾ ಇರ್ತದಲ್ವ. ಇಷ್ಟು ವರ್ಷ ಇಷ್ಟು ತಿಂಗಳು ಹೇಗೆ ಪಾಸ್ ಆಗ್ತದೆ, ಪ್ರಾರಂಭದಿಂದ ಹಿಡಿದು ಸಮಯನೂ ಕೂಡ ಏನಾಗ್ತಾ ಇದೆ, ಪಾಸ್ ಆಗ್ತಾನೆ ಇದೆ. यह सेकंड फिर 5000 वर्ष बाद रिपीट करेंगे.
यह भी अच्छी रीति समझना है और बाप को याद करना है. ಈ ಒಂದು ಸೆಕೆಂಡ್ ಏನು ಕಳೀತು ಮತ್ತೆ 5,000 ವರ್ಷಗಳ ನಂತರ ಪುನರಾವರ್ತನೆ. ಬಹಳ ಚೆನ್ನಾಗಿದ್ದನ್ನು ನಾವು ತಿಳ್ಕೊಳ್ಬೇಕಲ್ವ ಅಂತ ಹೇಳ್ತಿದ್ದಾರೆ ಬಾಬಾ. ಮತ್ತು ತಂದೆಯನ್ನು ನೆನಪು ಮಾಡಬೇಕು, ಇದರಿಂದ ವಿಕರ್ಮ ವಿನಾಶವಾಗ್ತದೆ. ಅವ್ರ ಕೊಯ್ ಉಪಾಯ ನಹಿ, ಇನ್ನು ಬೇರೆ ಯಾವ ಉಪಾಯವೂ ಇಲ್ಲ ಅಂತ ಹೇಳ್ತಾರೆ. ಇತನಾ ಸಮಯ ಜೋ ಕುಚ್ ಕರ್ತೆ ಆಯೇ ಹೋ ವ ಸಬ್ भी ಭಕ್ತಿ कहते भी है भक्ति का फल भगवान देंगे, क्या फल देंगे, कब और कैसे देते हैं. ಬಾಬಾ ಹೇಳ್ತಿದ್ದಾರೆ, ಇಷ್ಟು ಸಮಯದಲ್ಲಿ ಯಾರು ಏನೆಲ್ಲ ಮಾಡ್ತಾ ಇದ್ರು ಅದೆಲ್ಲನೂ ಇತ್ತು ಭಕ್ತಿ. ಹೇಳ್ತಾರಲ್ವ, ಭಕ್ತಿಯ ಫಲವನ್ನು ಭಗವಂತ ಕೊಡ್ತಾರೆ. ಏನು ಫಲ ಕೊಡ್ತಾರೆ, ಯಾವಾಗ, ಹೇಗೆ ಕೊಡ್ತಾರೆ, ಕುಚ್ ಭಿ ಪತಾ ನಹಿ ಹೈ, ಇದು ಯಾವುದೂ ಸಹ ಗೊತ್ತೇ ಇಲ್ಲ ಅಂತ ತಂದೆ ಹೇಳ್ತಿದ್ದಾರೆ. बाप जब फल देने के लिए आवे तब लेने वाले और देने वाले इकट्ठे हो. ड्रामा का पार्ट आगे चलता जाता है. सारे ड्रामा में अभी यह है अंतिम लाइफ. ತಂದೆ ಯಾವಾಗ ಫಲವನ್ನು ಕೊಡಲಿಕ್ಕೋಸ್ಕರ ಬರ್ತಾರೆ ಆಗ ಪಡೆದುಕೊಳ್ಳುವಂಥವರು ಕೊಡುವಂಥವರು ಒಟ್ಟಿಗೆ ಇರ್ತಾರಲ್ವ. ನಾಟಕದ ಪಾತ್ರ ಮುಂದಕ್ಕೂ ಸಹ ನಡೀತಾ ಹೋಗ್ತದೆ. ಇಡೀ ನಾಟಕದಲ್ಲಿ ಈಗ ಇಲ್ಲಿರುವಂಥದ್ದು ಅಂತಿಮ ಜೀವನ. हो सकता है कोई शरीर भी छोड़ दे और कोई पार्ट बजाना है तो जन्म भी ले सकते हैं. किसका बहुत हिसाब किताब होगा तो जन्म भी ले सकते हैं. ಕೆಲವರೀಗ ಶರೀರ ಬಿಟ್ಟರು ಅಂತ ಇಟ್ಕೊಳ್ಳಿ, ಕೆಲವರು ಪಾತ್ರ ಅಭಿನಯಿಸಲೇಬೇಕು ಅಂತ ಅಂದಾಗ ಜನ್ಮವನ್ನು ಮತ್ತೆ ಪಡೆದುಕೊಳ್ಳಬೇಕಾಗ್ತದೆ. ಕೆಲವ್ರದ್ದು ಬಹಳಷ್ಟು ಲೆಕ್ಕಾಚಾರ ಇತ್ತು ಅಂತಂದರೆ ಜನ್ಮ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. किसके बहुत पाप होंगे तो घड़ी घड़ी एक जन्म ले फिर दूसरा तीसरा जन्म लेते छोड़ते रहेंगे. ಕೆಲವರು ಬಹಳಷ್ಟು ಪಾಪ ಇತ್ತು ಅಂತಂದರೆ ಅವ್ರದ್ದು ಬಾರಿ ಬಾರಿಗೂ ಒಂದು ಜನ್ಮ ಪಡ್ಕೊಳ್ತಾರಂತೆ, ಮತ್ತೆ ಬಿಡ್ತಾರೆ, ಮತ್ತೆ ಇನ್ನೊಂದು ಜನ್ಮ ತಗೊಳ್ತಾರೆ, ಮತ್ತೆ ಮೂರನೇ ಜನ್ಮ ತಗೊಳ್ತಾರೆ, ಬಿಡುತ್ತಾರೆ. ಈ ರೀತಿಯಲ್ಲಿ ಮಾಡ್ತಿರ್ತಾರಂತೆ. ಗರ್ಭ ಮೇ ಗಯಾ ದುಃಖ ಭೋಗ ಫಿರ್ ಶರೀರ್ ಛೋಡ್ ದೂಸರಾ ಲಿಯಾ. ಗರ್ಭದಲ್ಲಿ ಹೋದರು ದುಃಖವನ್ನು ಭೋಗಿಸ್ತಾರೆ, ನಂತರ ದೇಹವನ್ನು ಬಿಟ್ಟರು ಅಂದರೆ ಮತ್ತೊಂದನ್ನು ಪಡೆದುಕೊಳ್ತಾರಂತೆ. ಕಾಶಿ ಕಲ್ವಟ್ ಮೇ ಬಿ ಯಾ ಹಾಲತ್ ಹೋತಿ ಹೈ. ಕಾಶಿ ಕಲ್ವಟ್ ಅಲ್ಲಿನೂ ಕೂಡ ಇದೇ ಪರಿಸ್ಥಿತಿ ಇರ್ತದೆ. ಪಾಪ ಸಿರ್ ಪರ್ ಬಹುತ್ ಹೈ ಯೋಗ ಬಲ್ ತೋ ಹೈ ನಹಿ. ಕಾಶಿ ಕಲ್ವಟ್ ಕಾನಾ ಯಾ ಹೈ ಅಪನೆ ಶರೀರ ಕಾ ಘಾತ್ ಕರ್ನಾ. ಆತ್ಮ ಭಿ ಸಮಜ್ತಿ ಯಾ ಘಾತ್ ಕರ್ತೆ ಹೈ. ಬಾಬಾ ಹೇಳ್ತಾರೆ, ಪಾಪದ ಹೊರೆ ಬಹಳಷ್ಟಿದೆ, ಯೋಗ ಬಲ ಅಂತೂ ಇಲ್ಲ. ಕಾಶಿ ಕಲ್ವಟ್ಟಿನಲ್ಲಿ ಪೆಟ್ಟು ತಿನ್ನುವಂಥದ್ದು ಇದು ತಮ್ಮ ದೇಹಕ್ಕೆ ಘಾತ ಮಾಡಿಕೊಳ್ಳುವುದಾಗಿದೆ. ಆತ್ಮ ತಿಳ್ಕೊಳ್ತದೆ ಈ ಘಾತವನ್ನು ಇಲ್ಲಿ ಮಾಡ್ಕೊಳ್ತೇವೆ ಅಂತ. कहते भी है बाबा आप आएंगे तो हम आप पर बलिहार जाएंगे, बाकी ಭಕ್ತಿ ಮಾರ್ಗ में ಬಲಿ ಚढ़ते हैं. ಹೇಳ್ತಾರಲ್ವ, ಬಾಬಾ ತಾವು ಬರ್ತೀರಿ, ನಾವು ತಮಗಾಗಿ ಬಲಿಹಾರಿ ಆಗ್ತೇವೆ. ಇನ್ನು ಭಕ್ತಿ ಮಾರ್ಗದಲ್ಲಿ ಕೂಡ ಬಲಿಹಾರಿ. ವ ಭಕ್ತಿ ಹೋ ಜಾತಿ ಹೇ, ಅಲ್ಲಿರುವಂಥದ್ದು ಭಕ್ತಿ ಅಂತ ಹೇಳ್ತಿದ್ದಾರೆ ಶಿವಬಾಬ್ರವರು. ದಾನ ಪುಣ್ಯ ತೀರ್ಥ ಆದಿ जो कुछ करते हैं वह किससे लेन देन होती है, ಪಾಪಾತ್ಮಾವೋ ಸೆ. ಶಿವಬಾಬ್ರವರು ತಿಳಿಸ್ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಇಲ್ಲಿ. ದಾನ ಪುಣ್ಯ ತೀರ್ಥ ಇತ್ಯಾದಿ ಏನೆಲ್ಲ ಇವತ್ತು ಮಾಡ್ತಾ ಇರ್ತಾರೆ ಅದು ಯಾರಿಂದ ಪಡೆಯೋದು ಕೊಡುವಂಥದ್ದು ಇರ್ತದೆ, ಪಾಪಾತ್ಮರ ಜೊತೆಗೆ ಅಂತ ಶಿವಬಾಬಾ ಹೇಳ್ತಿದ್ದಾರೆ. ರಾವಣ ರಾಜ್ಯ ಹೇನಾ, ರಾವಣನ ರಾಜ್ಯ ತಾನೇ. बाप कहते हैं खबरदारी से लेन देन करना, कहा कोई खराब काम में लगाए तो सिर पर बोझा चढ़ जाएगा. ತಂದೆ ಹೇಳ್ತಿದ್ದಾರೆ, ಎಚ್ಚರಿಕೆಯಿಂದ ತಗೊಳ್ಳೋದು ಕೊಡುವಂಥದ್ದು ಮಾಡಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಎಲ್ಲಿಯೂ ಯಾವುದೇ ರೀತಿಯಾಗಿ ಕೆಟ್ಟ ಕೆಲಸದಲ್ಲಿ ತೊಡಗಿಸಿಕೊಂಡ್ರೆ ಅಂತಂದರೆ ತಲೆ ಮೇಲೆ ಹೊರೆ ಜಾಸ್ತಿ ಆಗ್ತದೆ.
दान पुण्य भी बड़ा कबरधारी से करना होता है। गरीबों को तो अन्न और कपड़े का दान किया जाता है, वह आजकल धर्मशाला आदि बनाकर देते हैं। ದಾನ ಪುಣ್ಯ ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗ್ತದೆ ಅಂತ ಶಿವಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಬಡವರಿಗೆ ಅನ್ನ ಮತ್ತು ಬಟ್ಟೆಯ ದಾನ ಕೊಡಲಾಗ್ತದೆ. ಇವತ್ತು ಧರ್ಮಶಾಲೆ ಇತ್ಯಾದಿ ಇದನ್ನೆಲ್ಲ ಮಾಡಿಕೊಡ್ತಾ ಇದ್ದಾರೆ ಅಲ್ವಾ ಅಂತ ತಂದೆ ತಿಳಿಸ್ಕೊಡ್ತಿದ್ದಾರೆ. ಸಾಹುಕಾರೋं के लिए तो बड़े बड़े महल है, ಗರೀಬೋं के लिए है झोपड़िया. ಸಿರಿವಂತರಿಗಾದರೆ ದೊಡ್ಡ ದೊಡ್ಡ ಮಹಲ್ಗಳಿದ್ದಾವೆ, ಬಡವರಿಗಂತೂ झोपड़ी ಅಂತ ಹೇಳ್ತಾರೆ. वह तो गंदे नाले के आगे रहे हुए है, उस किचड़े की खाद बनती है जो बिकती है, जिस पर फिर खेती आदि होती है. ಬಾಬಾ ಹೇಳ್ತಾರೆ, ಅವರು ಕೊಳಕು ಏನಿರ್ತದೆ ಅಲ್ಲಿ ಅವರು ಉಳ್ಕೊಂಡಿರ್ತಾರೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಕೊಳಕಾಗಿರ್ತಕ್ಕಂಥದ್ದು ಕೊನೆಗೆ ಗೊಬ್ಬರ ಆಗ್ತದೆ. ಗೊಬ್ಬರ ಆದಮೇಲೆ ಏನಾಗ್ತದೆ, ಮತ್ತೆ ಬೆಳೆಯನ್ನು ಬೆಳ್ಕೊಳ್ತಾರಲ್ವ, ಮಾರಾಟಕ್ಕೂ ಇಟ್ಟಿರ್ತಾರೆ, ನಂತರದಲ್ಲಿ ಬೆಳೆ ತಗೊಳ್ತಾರೆ ಅದೇ ಹೊಲದಲ್ಲಿ ಅಂತ ಹೇಳ್ತಾರೆ ತಂದೆ. सत्युग में तो ऐसे किचड़े आदि पर खेती नहीं होती है, वह तो नई मिट्टी होती है. ಸತ್ಯಯುಗದಲ್ಲಿ ಈ ರೀತಿ ಕೊಳಕಾಗಿರುವಂಥದ್ದು ಹೊಲಸು ಯಾವುದು ಕೂಡ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ ಶಿವಬಾಬಾ. ಅಲ್ಲಂತೂ ಹೊಸ ರೀತಿಯ ಮಣ್ಣು. ಉಸ್ಕಾ ನಾಮ್ ಹಿ ಹೈ ಪ್ಯಾರಡೈಸ್, ಅದಕ್ಕಾಗಿ ಹೆಸರೇನಿದೆ ಪ್ಯಾರಡೈಸ್, ಸ್ವರ್ಗ ಅಂತ ಹೇಳಲಾಗ್ತದೆ. नाम भी गाया हुआ है, पुखराज परी, सब्जी परी, रत्न है ना. कोई कितनी सर्विस करते हैं, कोई कितनी करते हैं, कोई कहते हम सर्विस नहीं कर सकते हैं. बाबा के रत्न तो सभी है, परंतु उनमें भी नंबरवार पुरुषार्थ अनुसार है जो फिर पूजे जाते हैं. पूजा होती है देवताओं की. ತಂದೆ ತಿಳಿಸ್ಕೊಡ್ತಿದ್ದಾರೆ. ಹೆಸರೇ ಪ್ಯಾರಡೈಸ್, ಹೆಸರು ಗಾಯನದಲ್ಲಿ ಸಹ ಇದೆ ತಾನೆ. ಪುಕ್ರಾಜ್ ಪರಿ ಅಂತ ಇದೆ, ಸಬ್ಜಿ ಪರಿ ಅಂತ ಹೇಳ್ತಾರೆ, ರತ್ನಗಳು ತಾನೆ ಅಂತ ತಂದೆ ಹೇಳ್ತಿದ್ದಾರೆ. ಯಾರು ಎಷ್ಟೇ ಸರ್ವಿಸ್ ಮಾಡಲಿ, ಯಾರು ಎಷ್ಟೇ ಏನೇ ಮಾಡ್ತಾ ಇದ್ದರೂ ಕೂಡ ಕೆಲವ್ರು ಹೇಳ್ತಾರಂತೆ ನಮ್ಮಿಂದ ಈ ಸರ್ವಿಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಲೂ ಕೂಡ ಹೇಳ್ತಾರಂತೆ. ತಂದೆ ರತ್ನ, ಬಾಬರವರಿಗೆ ರತ್ನಗಳು ಎಲ್ಲರೂ ಇದ್ದೀರಿ, ಆದರೆ ಅದರಲ್ಲಿಯೂ ನಂಬರ್ವಾರ್ ಪುರುಷಾರ್ಥಕ್ಕೆ ತಕ್ಕಂತೆ ನಂತರದಲ್ಲಿ ಪೂಜೆ ಆಗ್ತಾ ಹೋಗ್ತದೆ, ಪೂಜೆ ನಡೀತದೆ ದೇವತೆಗಳಿಗೆ ಅಂತ ಬಾಬಾ ಹೇಳ್ತಿದ್ದಾರೆ. ಭಕ್ತಿ ಮಾರ್ಗ ಮೇ ಅನೇಕ ಪೂಜಾಯೇ ಹೋತಿ ಹೈ, ಭಕ್ತಿ ಮಾರ್ಗದಲ್ಲಿ ಅನೇಕ ರೀತಿಯಿಂದ ಪೂಜೆ ನಡೀತದೆ. वह सब ड्रामा में नूंद है, जिसको देखकर मजा आता है, हम एक्टर्स है. ಇದೆಲ್ಲ ನಾಟಕದಲ್ಲಿ ನಿಗದಿತ, ಇದನ್ನು ಏನು ಮಾಡ್ತಾರೆ, ನೋಡ್ತಾ ನೋಡ್ತಾ ಅವರಿಗೆ ಮಜಾ ಬರ್ತದಲ್ವ, ನಾವು ಪಾತ್ರಧಾರಿಗಳು ಅಂತ. इस समय तुमको नॉलेज मिलती है, तुम बहुत खुश होते हो, जानते हो भक्ति का भी पार्ट है, भक्ति में भी बड़े खुश होते हैं. गुरु ने कहा माला फेरो. ಶಿವ ತಂದೆಯವರು ಹೇಳ್ತಿದ್ದಾರೆ ಮಕ್ಕಳಿಗೆ, ಈ ಸಮಯದಲ್ಲಿ ತಮಗೆ ಜ್ಞಾನ ಸಿಕ್ಕಿದೆ, ತಾವು ಬಹಳಷ್ಟು ಖುಷಿಯಲ್ಲಿ ಇರ್ತೀರಿ ಅಂತ ಹೇಳ್ತಾರೆ ತಂದೆ. ಗೊತ್ತಿದೆ ಭಕ್ತಿಯ ಪಾತ್ರವಿದೆ, ಭಕ್ತಿಯಲ್ಲಿ ಬಹಳಷ್ಟು ಖುಷಿ ಆಗ್ತಾರಂತೆ. ಗುರುಗೆ ಹೇಳ್ತಾರಲ್ವ ಮಾಲೆಯನ್ನು ತಿರುಗಿಸ್ತಾ ಇರಬೇಕು ಅಂತ. ಬಸ್ ಉಸ್ ಖುಷಿ ಮೇ ಫೇರ್ತೆ ಹಿ ರಹತೆ ಹೈ, ಸಮಜ್ ಕುಚ್ ಭಿ ನಹಿ. ಅಷ್ಟೇ ಅಲ್ವಾ, ತಿರುಗಿಸ್ತಾ ಹೇಳ್ತಾರೆ, ಒಂದು ಹೆಸರು ಇಟ್ಕೊಂಡು ಜಪಿಸ್ತಾ ಇರ್ತಾರೆ ತಾನೇ, ಮಾಲಿನ ತಿರುಗಿಸ್ತಾ ಇರ್ತಾರೆ. ಅದೇ ಖುಷಿಯಲ್ಲಿ ಅವರಿಗೆ ಬಹಳ ಖುಷಿ ಕೊಡ್ತದೆ ಅಂತ ಹೇಳ್ತಿದ್ದಾರೆ, ಆದರೆ ಏನೂ ತಿಳ್ಕೊಳ್ಳಿಲ್ಲ ಅಂತ ಹೇಳ್ತಾರೆ ತಂದೆ. ಶಿವ ನಿರಾಕಾರ ಹೈ, ಉನ್ಕೋ ಬಲಾ ದೂದ್ ಪಾನಿ ಆದಿ ಕ್ಯೂ ಚಡಾತೆ ಹೈ. ಶಿವ ನಿರಾಕಾರ, ಅವರಿಗೆ ಬಲೆ ಏನು ಮಾಡ್ತಾರೆ, ಹಾಲು ನೀರು ಇದೆಲ್ಲ ಯಾಕೆ ಹಾಕ್ತೀರಿ ಅಂತ ಕೇಳ್ತಾರೆ. मूर्तियों के भोग लगाते हैं, वह कोई खाती थोड़ी है. भक्ति का विस्तार कितना बड़ा है. ಭಕ್ತಿ ಹೈ ಜಾಡ್, ಜ್ಞಾನ ಹೈ ಬೀಜ್. ಮೂರ್ತಿಗಳ ಮುಂದೆ ಏನು ಮಾಡ್ತಾರಂತೆ, ಭೋಗ ಇಡ್ತಾರಂತೆ,
ಅದು ಎಂದಾದರೂ ಏನಾದರೂ ತಿನ್ಲಿಕ್ಕೆ ಸಾಧ್ಯನಾ ಮೂರ್ತಿ ಅಂತ ಕೇಳ್ತಾ ಇದ್ದಾರೆ ತಂದೆ. ಭಕ್ತಿಯ ವಿಸ್ತಾರ ನೋಡಿ ಇವತ್ತು ಎಷ್ಟು ಚೆನ್ನಾಗಿ ತುಂಬಿಕೊಂಡಿದೆ ಅಂತ ಹೇಳ್ತಿದ್ದಾರೆ ಶಿವಬಾಬಾ. ಭಕ್ತಿ ಅಂದರೆ ವೃಕ್ಷ, ಜ್ಞಾನ ಅಂದರೆ बीज। रचता और रचना को सिवाय तुम बच्चों के और कोई नहीं जानते। कोई बच्चे तो अपनी हड्डियां भी इस सर्विस में स्वाहा करने वाले हैं। ರಚಯಿತ ಮತ್ತು ರಚನೆ ಶಿವನ ಹೊರತಾಗಿ ನಾವು ಮಕ್ಕಳು ಬಿಟ್ಟರೆ ಬೇರೆ ಯಾರೂ ಇಷ್ಟು ಚೆನ್ನಾಗಿ ತಿಳಿದುಕೊಂಡಿಲ್ಲ. ಕೆಲವೊಂದು ಮಕ್ಕಳಿದ್ದಾರಂತೆ ತಮ್ಮ ಹಡ್ಡಿಯ ತಮ್ಮ ಮೂಳೆನೂ ಕೂಡ ಇವತ್ತೇನು ಮಾಡ್ತಾರೆ, ಸೇವೆಯಲ್ಲಿ ಸರ್ವಿಸ್ನಲ್ಲಿ ಸ್ವಾಹ ಮಾಡಿಕೊಳ್ಳುವಂಥವರಿದ್ದಾರೆ. ತುಮ್ಕೋ ಕೋಯಿ ಕಹತೆ ಹೈ ಯಾ ತುಮಾರಿ ಕಲ್ಪನಾ ಹೈ. ಕೆಲವರು ಹೇಳ್ತಾರೆ ಇದು ನಿಮ್ಮ ಕಲ್ಪನೆಯಾಗಿದೆ ಅಂತ. ಅರೆ ये तो वर्ल्ड की हिस्ट्री ज्योग्राफी रिपीट होती है, कल्पना रिपीट थोड़ी होती है. ಜಗತ್ತಿನ ಇತಿಹಾಸ ಭೂಗೋಳ ಏನಿದೆ ಪುನರಾವರ್ತನೆ ಆಗ್ತಾ ಇರ್ತದೆ. ಕಲ್ಪನೆ ಅನ್ನೋ ಶಬ್ದ ಏನಿದೆ ಇದು ರಿಪೀಟ್ ಆಗಲಿಕ್ಕೆ ಸಾಧ್ಯನಾ ಅಂತ ಕೇಳ್ತಿದ್ದಾರೆ ತಂದೆ. ಯತ ನಾಲೆಜ್ ಹೈ, ಇದು ಜ್ಞಾನ ಅಲ್ವೇ. यह नई बातें नई दुनिया के लिए भगवान आज, भगवान भी नया, उनके महावाक्य भी नए. ಹೊಸ ಮಾತುಗಳು ಹೊಸ ಜಗತ್ತಿಗೋಸ್ಕರ ಅಂತ ತಂದೆ ಹೇಳ್ತಿದ್ದಾರೆ. ಭಗವಾನ್ ವಾಚಿದೆ, ಭಗವಂತನು ಕೂಡ ಹೊಸತು, ಅವರ ಮಹಾವಾಕ್ಯಗಳು ಕೂಡ ಹೊಸತು. ವ कहते ಕೃಷ್ಣ ಭಗವಾನ್ ವಾಚ್, ಅವರಲ್ಲಿ ಏನು ಹೇಳಿದರು, ಕೃಷ್ಣ ಭಗವಾನ್ ವಾಚ್ ಅಂತ ಹೇಳಿದರು. ತುಮ್ ಕಹತೆ ಹೋ ಶಿವ್ ಭಗವಾನ್ ವಾಚ್, ನಾವಿಲ್ಲಿ ಹೇಳಿದ್ದು ಶಿವ್ ಭಗವಾನ್ ವಾಚ್ ಅಂತ. हर एक की अपनी अपनी बातें हैं, एक ना मिले दूसरे से, यह है पढ़ाई, स्कूल में पढ़ते हो, कल्पना की तो बात ही नहीं. ಇಲ್ಲಿ ಶಿವ್ ಭಗವಾನ್ ವಾಚಿದೆ. ಪ್ರತಿಯೊಬ್ಬರದ್ದು ಸಹ ಅವರವರದೇ ಮಾತುಗಳಿದ್ದಾವೆ, ಒಬ್ಬರದಿದ್ದ ಹಾಗೆ ಮತ್ತೊಬ್ಬರದು ಎಲ್ಲ. ಇದು ಶಿಕ್ಷಣ, ಶಾಲೆಯಲ್ಲಿ ಓದ್ತಾ ಇದ್ದೇವೆ. ಕಲ್ಪನೆಯ ಮಾತು ಇಲ್ಲಿ ಇರೋದಿಲ್ಲ. बाप है ज्ञान का सागर नॉलेजफुल, जबकि ऋषि मुनि भी कहते हैं हम रचता रचना को नहीं जानते. ತಂದೆ ಜ್ಞಾನ ಸಾಗರ, ನಾಲೆಜ್ಫುಲ್ ಆಗಿದ್ದಾರೆ. ಯಾವಾಗ ಋಷಿ ಮುನಿಗಳು ಹೇಳ್ತಿದ್ರಂತೆ ನಮಗೆ ರಚಯಿತ ರಚನೆಯ ಬಗ್ಗೆ ಗೊತ್ತಿಲ್ಲ, ನಾವು ತಿಳ್ಕೊಂಡಿಲ್ಲ ಅಂತಲೇ ಹೇಳ್ತಿದ್ರು. उन्हों को ये नॉलेज कहाँ से मिली, जबकि आदि सनातना देवी देवता ही नहीं जानते. जिन्होंने जाना उन्होंने पद पाया. ಅವರಿಗೆ ಜ್ಞಾನ ಎಲ್ಲಿಂದ ಸಿಕ್ತೋ, ಆದಿ ಸನಾತನ ದೇವಿ ದೇವತಾ ಧರ್ಮದವರಿಗೇ ಗೊತ್ತಿಲ್ಲ. ಯಾರೆಲ್ಲ ಹೋಗ್ತಾರೆ ಅವರು ಪದವಿಯನ್ನು ಪಡೆದುಕೊಳ್ತಾರೆ ಅಂತ ಬಾಬಾ ಹೇಳ್ತಾರೆ. ಯಾರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಅವರು ಪದವಿಯನ್ನು ಪಡೆದುಕೊಳ್ಳುತ್ತಾರೆ. फिर जब संगम युग आए तब बाप आकर समझाए, नए नए इन बातों में मूंझते हैं, कहते हैं बस तुम इतने थोड़े ही राइट हो, बाकी सब है झूठे. ಬಾಬಾ ಹೇಳ್ತಿದ್ದಾರೆ ಯಾವಾಗ ಸಂಗಮ ಯುಗ ಬರ್ತದೆ ಆಗ ತಂದೆ ಬಂದು ತಿಳಿಸ್ಕೊಡ್ತಿದ್ದಾರಲ್ವ, ಹೊಸ ಹೊಸ ಮಾತುಗಳಲ್ಲಿ ಇಲ್ಲಿ ಗೊಂದಲ ಇಟ್ಕೊಂಡ್ಬಿಡ್ತಾರೆ. ಹೇಳ್ತಾರಂತೆ ನೀವಿಷ್ಟು ಸ್ವಲ್ಪ ಸರಿ ಇದ್ದೀರಿ, ಉಳಿದೆಲ್ಲವೂ ತಪ್ಪು ಸುಳ್ಳು ಅಂತ ಹೇಳ್ತಾರಂತೆ. ತಾವು ತಿಳಿಸ್ಕೊಡ್ತೀರಲ್ವ, ಗೀತಾ ಜೋ ಮಾಯಿ ಬಾಪ್ ಐ ಉಸೆ ಹಿ ಖಂಡನ್ ಕರ್ ದಿಯಾ ಹೈ. ಗೀತೆ ಇವತ್ತು ತಾಯಿ ತಂದೆ ಅಂತ ಏನು ಹೇಳಿದರು ಅದನ್ನೇ ಇವತ್ತು ಖಂಡನೆ ಮಾಡಿದ್ದೀರಾ. ಬಾಕಿ ಸಬ್ ತೋ ರಚನಾ ಹೈ, ಉನ್ಸೆ ವರ್ಷ ಮಿಲ್ ನಾ ಸಕೆ, ವೇದೋ ಶಾಸ್ತ್ರೋं में रचता और रचना की नॉलेज हो ना सके. ಶುಭಾವ್ರವ್ರು ತಿಳಿಸ್ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಗೀತೆ ತಾಯಿ ತಂದೆ ಅದನ್ನೇ ಇವತ್ತು ಖಂಡನೆ ಮಾಡಿಟ್ಟಿದ್ದಾರೆ, ಉಳಿದೆಲ್ಲನೂ ಕೂಡ ರಚನೆ ಅಂತ ಹೇಳ್ತಿದ್ದಾರೆ. ಅವರಿಂದ ಆಸ್ತಿ ಅಂತೂ ತಮಗೆ ಸಿಕ್ಕೋದಿಲ್ಲ. ವೇದ ಶಾಸ್ತ್ರಗಳಲ್ಲಿ ರಚಯಿತ ಮತ್ತು ರಚನೆಯ ಜ್ಞಾನ ಇರೋದಿಲ್ಲ. ಪಹಲೆ ತೋ ಬತಾವೋ ವೇದೋं से कौन सा धर्म स्थापन हुआ.
धर्म तो है ही चार, हर एक धर्म का धर्मशास्त्र एक ही होता है. ಇನ್ನು ಎಲ್ಲ ರಚನೆ ಆಗಿದೆ, ಅವರಿಂದಂತೂ ಆಸ್ತಿ ನಿಮಗೆ ಸಿಕ್ಕೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ವೇದಶಾಸ್ತ್ರಗಳಲ್ಲಿ ರಚಯಿತ ಮತ್ತು ರಚನೆಯ ಜ್ಞಾನ ಇರುವುದಿಲ್ಲ. ಮೊದಲು ಹೇಳಿ, ವೇದಗಳಿಂದ ಯಾವ ಧರ್ಮ ಸ್ಥಾಪನೆಯಾಗಿದೆ ಅಂತ ಪ್ರಶ್ನೆ ಮಾಡಿ. ಧರ್ಮ ಇರುವಂಥದ್ದು 4. ಪ್ರತಿಯೊಂದು ಧರ್ಮದ ಧರ್ಮಶಾಸ್ತ್ರ ಒಂದೇ ಇರ್ತದೆ. ಬಾಪ್ ब्राह्मण कुल स्थापन करते हैं, ब्राह्मण ही फिर सूर्यवंशी चंद्रवंशी कुल में अपना पद पाते हैं. बाप आकर तुमको सम्मुख समझाते हैं इस रथ द्वारा. रथ तो जरूर है. ತಂದೆ ಬ್ರಾಹ್ಮಣ ಕುಲವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಬ್ರಾಹ್ಮಣರೇ ಮುಂದೆ ಸೂರ್ಯವಂಶಿ ಚಂದ್ರವಂಶಿ ಕುಲದಲ್ಲಿ ತಮ್ಮ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ತಂದೆ ಬರ್ತಾರೆ, ನಿಮ್ಮ ಸಮ್ಮುಖದಲ್ಲಿದ್ದುಕೊಂಡು ತಿಳಿಸ್ಕೊಡ್ತಾ ಇದ್ದಾರೆ ಇಲ್ಲಿ ಈ ರಥದ ಮುಖಾಂತರ. ರಥ ಅಂತೂ ಅವಶ್ಯವಾಗಿ ಬೇಕು. ಆತ್ಮ ನಿರಾಕಾರ, ಉನ್ಕೋ ಸಾಕಾರ ಶರೀರ ಮಿಲ್ತಾ ಹೂँ. आत्मा क्या चीज़ है उनको ही नहीं जानते तो बाप को फिर कैसे जानेंगे. राइट तो बाप ही सुनाते हैं. ಅವರಿಗಂತೂ ಸಾಕಾರದಲ್ಲಿ ದೇಹ ಸಿಗ್ತದೆ ತಾನೆ. ಆತ್ಮ ಅಂದರೆ ಏನು, ವಸ್ತುವಾಗಿದೆನಾ, ಅದನ್ನು ಸಹ ಸರಿಯಾದ ರೀತಿಯಲ್ಲಿ ಅರಿತುಕೊಂಡಿಲ್ಲ ಅಂದ ಮೇಲೆ ತಂದೆಯನ್ನು ತಾವು ಹೇಗೆ ಅರ್ಥ ಮಾಡ್ಕೊಳ್ತೀರಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಸರಿಯಾಗಿದ್ದದ್ದನ್ನೇ ತಂದೆ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಬಾಕಿ ಸಬ್ ಹೈ ಅನ್ರೈಟಿಯಸ್, ಇನ್ನು ಉಳಿದದ್ದೆಲ್ಲನೂ ಕೂಡ ಏನಿದೆ ಅಸತ್ಯ. ಜಿಸಸೆ ಫಾಯ್ದಾ ಕುಚ್ ಬಿ ನಹಿ, ಇದರಿಂದ ಯಾವುದೇ ರೀತಿಯಾಗಿ ಲಾಭ ಅಂತೂ ಇಲ್ಲ. ಮಾಲಾ ಕಿಸ್ಕಿ ಸಿಮರ್ತೆ ಹೇ ಕುಚ್ ಪತಾ ನಹಿ, ಮಾಲೆಯನ್ನು ನಾವು ಯಾವುದು ಸ್ಮರಣೆ ಮಾಡ್ಕೊಳ್ತಾ ಇದ್ದೀವಿ ಯಾವುದು ಸಹ ಗೊತ್ತಿಲ್ಲ ಇವತ್ತು. बाप को ही नहीं जानते, बाप खुद आकर अपना परिचय देते हैं. ज्ञान से सद्गति होती है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಇಲ್ಲಿ. ತಂದೆಯನ್ನೇ ಅರ್ಥ ಮಾಡ್ಕೊಂಡಿಲ್ಲ ಇವರು. ಸ್ವತಃ ತಂದೆ ಬರ್ತಾರೆ, ತಮ್ಮ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರಲ್ವ, ಜ್ಞಾನದಿಂದ ಸದ್ಗತಿ ಆಗ್ತದೆ ಅಂತ ಹೇಳ್ತಾರೆ ತಂದೆ. ಆಧಾ ಕಲ್ಪ್ ಹೈ ಜ್ಞಾನ, ಆಧಾ ಕಲ್ಪ್ ಹೈ ಭಕ್ತಿ. ಅರ್ಧ ಕಲ್ಪ ಜ್ಞಾನ ಇರುತ್ತೆ, ಅರ್ಧ ಕಲ್ಪ ಭಕ್ತಿ ಅಂತ ಹೇಳ್ತಾರೆ ತಂದೆ. भक्ति शुरू होती है रावण राज्य से. भक्ति से सीढ़ी उतरते उतरते तमो प्रधान बन पड़े हैं. किसके भी ऑक्युपेशन को नहीं जानते हैं. ಭಕ್ತಿ ಪ್ರಾರಂಭ ಆಗೋದು ರಾವಣನ ರಾಜ್ಯದಿಂದ ಅಂತ ಹೇಳ್ತಾರೆ. ಭಕ್ತಿಯಿಂದ ಏಣಿಯನ್ನು ಇಳಿತಾ ಇಳಿತಾ ತಮೋ ಪ್ರಧಾನರಾಗ್ಬಿಟ್ಟಿದ್ದಾರೆ. ಯಾರಿಗೂ ಅಕ್ಯುಪೇಷನ್ ಸರಿಯಾಗಿ ಇವತ್ತು ಗೊತ್ತಿಲ್ಲ. भगवान की कितनी पूजा करते हैं जानते कुछ भी नहीं. तो बाप समझाते हैं इतना ऊंच पद पाने के लिए अपने को आत्मा समझना है और बाप को याद करना है. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಭಗವಂತನಿಗೆ ಎಷ್ಟೊಂದು ಪೂಜೆ ಮಾಡ್ತಾ ಇರ್ತಾರೆ, ತಿಳ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ತಂದೆ ತಿಳಿಸ್ಕೊಡ್ತಿದ್ದಾರೆ, ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ, ತಂದೆಯನ್ನು ನೆನಪು ಮಾಡಿ. ಇಸ್ಮೇ ಹೈ ಮೆಹನತ್, ಇದರಲ್ಲೇ ಇರೋದು ಪರಿಶ್ರಮ ಅಂತಾರೆ ತಂದೆ. अगर किसकी बुद्धि मोटी है तो मोटी बुद्धि से याद करे, परंतु याद एक को ही करे. ಒಂದು ವೇಳೆ ಕೆಲವ್ರ ಬುದ್ಧಿ ಏನಿರ್ತದೆ, ಮಂದ ಬುದ್ಧಿ ಇರ್ತದೆ ಅಂತ ಇಟ್ಕೊಳ್ಳಿ. ಅವರು ಮಂದ ಬುದ್ಧಿಯಿಂದನೇ ನೆನಪು ಮಾಡ್ತಾರಂತೆ, ಆದರೆ ನೆನಪು ಒಬ್ಬಂದೇ ಮಾಡಬೇಕು. गाते भी है बाबा बाबा आप आएंगे तो आपसे ही बुद्धियोग जोड़ेंगे. ಗಾಯನ ಇದೆ ಅಲ್ವಾ, ಬಾಬಾ ತಾವು ಬಂದ್ರಿ ಅಂತಂದರೆ ತಮ್ಮೊಂದಿಗೆ ಬುದ್ಧಿಯೋಗವನ್ನು ನಾವು ಜೋಡಣೆ ಮಾಡಿಕೊಳ್ಳುತ್ತೇವೆ. अब बाप भी आए ही, ಈಗ ತಂದೆ ಬಂದಿದ್ದಾರಲ್ವಾ. तुम सब किससे मिलने आए हो. ಬಾಬಾ ಪ್ರಶ್ನೆ ಕೇಳ್ತಿದ್ದಾರೆ, ನೀವೆಲ್ಲರೂ ಕೂಡ ಯಾರೊಂದಿಗೆ ಮಿಲನ ಮಾಡೋಕ್ಕೆ ಬಂದಿದ್ದೀರಿ ಅಂತ ಕೇಳ್ತಿದ್ದಾರೆ. ಯಾರೊಂದಿಗೆ, ಯಾರು ಹೇಳ್ತೀರಿ, ಯಾರೊಂದಿಗೆ ನಾವು ಮಿಲನ ಮಾಡೋಕ್ಕೆ ಬಂದಿದ್ದೇವೆ. ಬಾಬಾ ಹೇಳ್ತಾರೆ ತಾನೇ ಮಕ್ಕಳಿಗೆ, ಜೋ ಪ್ರಾಣ ದಾನ ದೇತೆ ಹೇ
ಪ್ರಾಣದಾನವನ್ನು ಯಾರು ಕೊಡ್ತಾರೆ? आत्मा को अमर लोक में ले जाते बाप ने समझाया है, काल पर जीत पहनाता हूँ, तुमको अमरलोक में ले जाता हूँ. ಆತ್ಮ ಅಮರಲೋಕದಲ್ಲಿ ಹೋಗ್ತದಲ್ವಾ? ತಂದೆ ತಿಳಿಸ್ಕೊಡ್ತಿದ್ದಾರೆ, ಕಾಲದ ಮೇಲೆ ಜಯವನ್ನು ಪಡೆದುಕೊಳ್ತೇನೆ, ತಾವು ಅಮರಲೋಕದಲ್ಲಿ ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೀನಿ ಅಂತ ತಂದೆ ಹೇಳ್ತಿದ್ದಾರೆ. ದಿಕ್ಕಾತೆ ಹೈನಾ ಅಮರ ಕಥಾ ಪಾರ್ವತಿ ಕೋ ಸುನಾಯಿ. अब अमरनाथ तो एक ही है, हिमालय पहाड़ पर बैठी थोड़ी कथा सुनाएंगे. ಭಕ್ತಿ ಮಾರ್ಗಕ್ಕೆ ಹರ್ ಬಾತ್ ಮೇ ವಂಡರ್ ಲಗ್ತಾ ಹೈ. ಬಾಬಾ ಹೇಳ್ತಾರೆ, ನಾನು ನಿಮ್ಮನ್ನು ಅಮರ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಾರೆ. ತೋರಿಸ್ತಾರಲ್ವ, ಅಮರ ಕಥೆಯನ್ನು ಪಾರ್ವತಿಗೆ ಹೇಳಲಾಯಿತು. ಈಗ ಅಮರನಾಥ ಅಂದರೆ ಒಬ್ಬ ತಂದೆಯಾಗಿದ್ದಾರಲ್ವ, ಹಿಮಾಲಯ ಪರ್ವತದಲ್ಲಿ ಕುತ್ಕೊಂಡು ಕಥೆಯನ್ನು ಹೇಳಲಿಕ್ಕೆ ಆಗ್ತದೇನೋ ಅಂತ ಕೇಳ್ತಾರೆ ತಂದೆ. ಭಕ್ತಿ ಮಾರ್ಗದ ಪ್ರತಿಯೊಂದು ಮಾತುಗಳು ತಮಗೆಲ್ಲ ಏನನ್ನಿಸ್ತದೆ? ಅದ್ಭುತ. ಅಚ್ಚ मीठे मीठे सिक्किलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा का याद प्यार और गुड मॉर्निंग नमस्ते. ಮಧುರ ಮಧುರ ಅಗಲಿ ಹೋದ ಮಕ್ಕಳ ಪ್ರತಿಯಾಗಿ ತಾಯಿ ತಂದೆ ಬಾಪ್ ದಾದರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಮಾಡುವ ನಮಸ್ತೆ, ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನಮಸ್ತೆ. ಧಾರಣಾ ಕೆ ಲಿಯೆ ಮುಖ್ಯ ಸಾರ್. ಧಾರಣೆಗಾಗಿ ಮುಖ್ಯ ಸಾರ. योग बल से कर्मेंद्रिय जीत बन संपूर्ण पवित्र बनना है. ಯೋಗ ಬಲದಿಂದ ಕರ್ಮೇಂದ್ರಿಯ ಜೀತರಾಗಿ ಸಂಪೂರ್ಣ ಪವಿತ್ರ ಆಗಬೇಕು. इस अवस्था को पाने के लिए अपनी जांच करते रहना है. ಈ ಅವಸ್ಥೆಯನ್ನು ಪಡೆದುಕೊಳ್ಳಲು ಸ್ವಯಂವನ್ನು ಪರಿಶೀಲನೆ ಮಾಡಿಕೊಳ್ತಾ ಇರಬೇಕು. सेकंड पॉइंट, सदा बुद्धि में याद रखना है कि हम ही ब्राह्मण सो देवता थे, अब फिर देवता बनने के लिए आए हैं, इसलिए बहुत खबरदारी से पाप और पुण्य को समझकर लेन देन करनी है. ಸದಾ ಬುದ್ಧಿಯಲ್ಲಿ ನೆನಪಿಟ್ಟುಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ನಾವು ಬ್ರಾಹ್ಮಣರು, ಬ್ರಾಹ್ಮಣರಿಂದ ಮುಂದೆ ದೇವತೆ, ನಾವೇ ಬ್ರಾಹ್ಮಣರಿಂದ ದೇವತೆಗಳು ಆಗಿದ್ವಿ, ಈಗ ಪುನಃ ದೇವತೆಗಳಾಗುವುದಕ್ಕೋಸ್ಕರ ಬಂದಿದ್ದೇವೆ. ಅದಕ್ಕಾಗಿ ಬಹಳ ಎಚ್ಚರಿಕೆಯಿಂದ ಪಾಪ ಮತ್ತು ಪುಣ್ಯವನ್ನು ಅರಿತುಕೊಂಡು ಪಡೆದುಕೊಂಡು ಕೊಡುವಂಥದ್ದನ್ನು ಮಾಡಬೇಕು. ವರದಾನ. सर्व सत्ताओं को सहयोगी बनाए, प्रत्यक्षता का पर्दा खोलने वाले सच्चे ಸೇವಾಧಾರಿ ಭವ. ಸರ್ವಶಕ್ತಿಗಳನ್ನು ಸಹಯೋಗಿ ಮಾಡಿಕೊಂಡು ಪ್ರತ್ಯಕ್ಷತೆಯ ಪರದೆಯನ್ನು ತೆರೆಯುವಂತಹ ಸತ್ಯ ಸೇವಾಧಾರಿ ಆಗಿರಿ. प्रत्यक्षता का पर्दा तब खुलेगा जब सब सत्ता वाले मिलकर कहेंगे कि श्रेष्ठ सत्ता ईश्वरीय सत्ता आध्यात्मिकता सत्ता है, तो यही एक परमात्मा सत्ता है. ಪ್ರತ್ಯಕ್ಷತೆಯ ಪರದೆ ಯಾವಾಗ ತೆರೀತದೆ, ಎಲ್ಲ ಶಕ್ತಿಗಳನ್ನು ಒಂದು ಮಾಡಿ ಹೇಳ್ತಾರಂತೆ, ಶ್ರೇಷ್ಠ ಶಕ್ತಿ, ಈಶ್ವರೀಯ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ ಇಟ್ಟುಕೊಂಡಾಗ ಇದು ಒಬ್ಬ ಪರಮಾತ್ಮನ ಶಕ್ತಿಯಾಗುತ್ತದೆ. सभी एक स्टेज पर इकट्ठे हो, ऐसा स्नेह मिलन करे, इसके लिए सबको स्नेह के सूत्र में बांध समीप लाओ, सहयोगी बनाओ. ಬಾಬಾ ಹೇಳ್ತಿದ್ದಾರೆ, ಎಲ್ಲರಿಗೂ ಸಹ ಒಂದೇ ಸ್ಟೇಜಿನಲ್ಲಿ ಒಟ್ಟಾದಾಗ ಇಂತಹ ಸ್ನೇಹ ಮಿಲನ ಮಾಡಬೇಕು. ಇದಕ್ಕಾಗಿ ಎಲ್ಲರ ಸ್ನೇಹ ಸೂತ್ರದಲ್ಲಿ ಬಂಧಿತ ಸಮೀಪ ತರಬೇಕು, ಸಹಯೋಗಿಗಳನ್ನಾಗಿಯೂ ಕೂಡ ಮಾಡಬೇಕು. यह स्नेह ही चुंबक बनेगा जो सब एक साथ संगठन रूप में
ಬಾಪ್ ಕಿ ಸ್ಟೇಜ್ ಪರ್ ಪಹುಂಚೆಂಗೆ. ಈ ಒಂದು ಸ್ನೇಹ ಚುಂಬಕ ಆಗ್ಬಿಡ್ತದಲ್ವ, ಯಾವಾಗ ಎಲ್ಲರೂ ಸಹ ಒಟ್ಟಿಗೆ ಒಬ್ಬಟ್ಟಿಗೆ ಒಂದೇ ಒಟ್ಟಿನಲ್ಲಿ ನಾವೆಲ್ಲರೂ ಸಂಘಟನೆಯ ರೂಪದಲ್ಲಿ ತಂದೆ ಸ್ಟೇಜಿನಲ್ಲಿ ತಲುಪಲು ಸಾಧ್ಯತೆ ಇದೆ. ಇದು ಒಗ್ಗಟ್ಟಾದಾಗ. तो अब अंतिम प्रत्यक्षता के हीरो पार्ट में निमित्त बनने की सेवा करो तब कहेंगे सच्चे सेवाधारी. ತಂದೆ ಹೇಳ್ತಾರೆ, ಈಗ ಅಂತಿಮ ಪ್ರತ್ಯಕ್ಷತೆಯ ಹೀರೋ ಪಾತ್ರದಲ್ಲಿ ನಿಮಿತ್ತರಾಗುವಂಥ ಸೇವೆ ಮಾಡಿಕೊಂಡಾಗ ಹೇಳಲಾಗ್ತದೆ ಸತ್ಯ ಸೇವಾಧಾರಿಗಳು. श्लोगन. सेवा द्वारा सर्व की दुआएं प्राप्त करना या आगे बढ़ने की लिफ्ट है. ಸೇವೆಯ ಮೂಲಕ ಸರ್ವರಿಂದ ಆಶೀರ್ವಾದಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥದ್ದು, ಮುಂದುವರಿಯುವುದಕ್ಕೆ ಇದು ಲಿಫ್ಟ್ ಆಗಿದೆ. ಸೇವೆಯ ಮೂಲಕ ಸರ್ವರಿಂದ ಆಶೀರ್ವಾದಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥದ್ದು, ಇದು ಮುಂದುವರಿಯೋದಕ್ಕೆ ಲಿಫ್ಟ್ ಇದ್ದಂತೆ ಅಂತ ಹೇಳ್ತಾರೆ ತಂದೆ. ಓಂ ಶಾಂತಿ.
ಕ್ಷಣವೂ